ಅ ವೆರಿ ಗುಡ್ ಮಾರ್ನಿಂಗ್. ದೊಡ್ಡೋರ್ಗೆ ಚಿಕ್ಕೋರ್ಗೆ ಎಲ್ರಿಗೂ ದೊಡ್ಡ ನಮಸ್ಕಾರ. ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಕೇಳೋಣ. ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಹಿರಿಯರಿಗೆ ಯಾತ್ರಾ ಪುಣ್ಯಾಧಿಕಾರಿಗಳು ನಡೆಯತ್ವೆ. ಬಂಧುಗಳ ಸಹಾಯಕ್ಕಾಗಿ ಋಣಬಾಧೆ ಇರುತ್ತೆ. ಜಲವೃತ್ತಿಗೆ ಕ್ಲೇಶ ತರಿಸುತ್ತೆ. ಆರೋಗ್ಯದ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಕೃಷಿ ಕಾರ್ಯಗಳು ಹಿನ್ನಡೆಯನ್ನ ಕಾಣುತ್ತವೆ. ತಲೆ ಕೆಡಿಸ್ಕೋಬೇಡಿ, ಸರಿ ಹೋಗುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಮುಂಜಿ ವಿವಾಹಕ್ಕಾಗಿ ಹಿರಿಯರೊಡನೆ ಸಮಾಲೋಚನೆ ನಡೆಸ್ತೀರಾ. ಮಗನ ಉದ್ಯೋಗ ಲಾಭದಿಂದ ಕೊಂಚ ಸಂಭ್ರಮ ಇರುತ್ತೆ. ವ್ಯಾಸಂಗದಲ್ಲಿ ವಿದ್ಯಾರ್ಥಿಗಳಿಗೆ ಉದಾಸೀನತೆ ಇರುತ್ತೆ. ಹಾಗೆ ಅತಿಥಿಗಳ ಆಗಮನದಿಂದ ಸ್ವಲ್ಪ ಕಿರಿಕಿರಿ ಅನ್ಸತ್ತೆ. ಆದ್ರೆ ದಿನದ ಅಂತ್ಯದಲ್ಲಿ ಶುಭ. ಮಿಥುನ ರಾಶಿಯವರಿಗೆ ಇವತ್ತು ಬಂಧುಗಳ ಸಹಾಯಾರ್ಥ ಧನವ್ಯಯ ಆಗುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸು ತೋರಿಸ್ತೀರಾ. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಅಧಿಕಾರಿ ವರ್ಗದೊಂದಿಗೆ ತಕರಾರು ಎದುರಾಗುತ್ತೆ. ಉದ್ಯೋಗಿಗಳಿಗೆ ನಿರಾಸೆ ಬಂದೊದಗಲಿದೆ, ಹುಷಾರಾಗಿರಿ. ಕಟಕ ರಾಶಿಯವರಿಗೆ ಇವತ್ತು ಮೇಲಧಿಕಾರಿಗಳಿಗೆ ಅನಿರೀಕ್ಷಿತವಾಗಿ ಮುಂಬಡ್ತಿ ಇರುತ್ತೆ. ಆರ್ಥಿಕವಾಗಿ ಉನ್ನತಿ, ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಖರ್ಚು ಬರುತ್ತೆ. ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ಪಟ್ಟು ಅಭ್ಯಾಸ ಮಾಡಬೇಕು. ದಿನದ ಅಂತ್ಯದಲ್ಲಿ ಶುಭ. ಸಿಂಹ ರಾಶಿಯವರಿಗೆ ಇವತ್ತು ಲಾಭಸ್ಥಾನದಲ್ಲಿ ಗುರು ನಿಮ್ಮ ಮನೋಕಾಮನೆಯನ್ನ ಪೂರ್ಣಗೊಳಿಸ್ತಾನೆ. ದೇಹದ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸುವುದು ಅಗತ್ಯ. ಅನಿರೀಕ್ಷಿತವಾಗಿ ಅತಿಥಿಗಳ ಆಗಮನ ಸಂತಸ ತರಿಸುತ್ತೆ. ಇನ್ನು ಸಂಚಾರದಲ್ಲಿ ಜಾಗೃತಿ ವಹಿಸಬೇಕು. ಕನ್ಯಾ ರಾಶಿಯವರಿಗೆ ಇವತ್ತು ದೂರ ಸಂಚಾರದ ಯೋಗ ಇರುತ್ತೆ. ಹಂತ ಹಂತವಾಗಿ ತೋರಿ ಬರುವ ಅಭಿವೃದ್ಧಿ ಸಂತಸ ತರಿಸುತ್ತೆ. ಆಗಾಗ ನಿರುದ್ಯೋಗಿಗಳಿಗೆ ಹಲವಾರು ಅವಕಾಶಗಳು ಒದಗಿ ಬರುತ್ತವೆ. ಸಹಕಾರಿ ರಂಗದಲ್ಲಿ ಸದಸ್ಯರಿಗೆ ಲಾಭ. ತುಲಾ ರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳು ಪುನಶ್ಚೇತನಗೊಳ್ಳುತ್ತೆ. ವೈದ್ಯಕೀಯ ವೃತ್ತಿ ನಿರತರಿಗೆ ಉತ್ತಮ ಆದಾಯ. ಶಿಕ್ಷಣ ವರ್ಗಕ್ಕೆ ಸನ್ಮಾನ ಪ್ರಾಪ್ತಿಯಾಗತ್ತೆ. ಸ್ವಾಭಿಮಾನಿಗಳಿಗೆ ಅವಮಾನ ಆಗುವಂತಹ ಪ್ರಸಂಗ ಎದುರಾಗಬಹುದು. ತಾಳ್ಮೆಯಿಂದ ಇದ್ರೆ ನಿಮ್ಗೆ ಒಳ್ಳೇದು. ವೃಶ್ಚಿಕ ರಾಶಿಯವರಿಗೆ ಇವತ್ತು ವಿವಾಹಿತರಿಗೆ ಹೊಂದಾಣಿಕೆ ಅತಿ ಅಗತ್ಯ. ಸಹೋದರರೊಳಗೆ ದುಡ್ಡಿನ ವಿಷಯಕ್ಕೆ ಭಿನ್ನಾಭಿಪ್ರಾಯ ಬರಬಹುದು. ಹಾಗೆ ಯುವತಿಯ ಪ್ರೇಮ ಪ್ರಕರಣ ಬಹಿರಂಗಗೊಳ್ಳುತ್ತೆ. ವ್ಯಾಪಾರಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ದುಃಖ ಒದಗಿ ಬರುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಸರಿ ಹೋಗುತ್ತೆ. ಧನು ರಾಶಿಯವರಿಗೆ ಇವತ್ತು ಬಂಧುಗಳ ಸಮಾಗಮ ಸಂತಸ ತರಿಸುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಗೋಚರಕ್ಕೆ ಬರುತ್ತೆ. ವಾಹನ ಸಂಚಾರದಲ್ಲಿ ಅತಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಇನ್ನು ದಾಯತೆಗಳ ಬಗ್ಗೆ ಹೆಚ್ಚಿನ ವಿಶ್ವಾಸ ಬೇಡ, ನಿಮ್ಗೆ ತೊಂದರೆ ಆಗತ್ತೆ. ಮಕರ ರಾಶಿಯವರಿಗೆ ಇವತ್ತು ವಿದ್ಯಾರ್ಥಿಗಳು ಅಭಿವೃದ್ಧಿಯನ್ನ ಹೊಂದಲಿದ್ದಾರೆ. ನೂತನ ವ್ಯವಹಾರಗಳಿಗೆ ಧೈರ್ಯದಿಂದ ಮುಂದುವರೆದರೂ ಜಾಗ್ರತೆ ಅತಿ ಅಗತ್ಯ. ವಾಹನ ಖರೀದಿ, ಗೃಹ ನಿರ್ಮಾಣ ಕಾರ್ಯಗಳಿಗೆ ಮನಸ್ಸು ಮಾಡ್ತೀರಾ. ಕುಂಭ ರಾಶಿಯವರಿಗೆ ಇವತ್ತು ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿದಾಯಕ ವಾತಾವರಣ ಇರುತ್ತೆ. ಆಗಾಗ ತಾಪತ್ರಯಗಳು ತೋರಿ ಬಂದ್ರೂ ಹಂತ ಹಂತವಾಗಿ ಉಪಶಮನವಾಗುತ್ತೆ. ಸಾಂಸಾರಿಕವಾಗಿ ದೂರ ಪ್ರಯಾಣದ ಯೋಗ ಇದೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ನೂತನ ವ್ಯವಹಾರಗಳು ಅಭಿವೃದ್ಧಿದಾಯಕವಾಗಿದ್ರೂ ಹೆಚ್ಚಿನ ಗಮನ ಅಗತ್ಯ ಇರುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ವಿದೇಶಯಾನದ ಯೋಗ ಒದಗಿ ಬರುತ್ತೆ. ಆರ್ಥಿಕವಾಗಿ ಅನಿರೀಕ್ಷಿತ ರೂಪದಲ್ಲಿ ಧನಗಮನ ಇದೆ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಆರಾಮಾಗಿರಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್ ಆಲ್ವೇಸ್ ಅಂತ ಹೇಳ್ತಾ ನಾವು ನಿಮ್ಗೆ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ. ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಕಾಮೆಂಟ್ ಕೂಡ ಮಾಡಿ. ಹ್ಯಾವ್ ಅ ನೈಸ್ ಡೇ.